ರಾಜ್ಯದಾದ್ಯಂತ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಿಡಿಕಿಡಿಯಾಗಿದೆ. ಪೆಟ್ರೋಲ್ ಡೀಸೆಲ್ ಸೇರಿ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ಜನರ ಪರದಾಟಕ್ಕೆ ಕೇಂದ್ರ ಸರ್ಕಾರವೇ ನೇರ ಹೊಣೆ ಅಂದಿದ್ದಾರೆ ಡಿಕೆಶಿ. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ರಾಜೀನಾಮೆ ಕೊಡಬೇಕು. ಎಲ್ಲಾ ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ಬೆಲೆ ಜಾಸ್ತಿ ಇರೋದು ಬೇರೆ ಸಿಗ್ತಾ ಇಲ್ಲ. ಎಲ್ಲ ಜನರಿಗೆ ಸಾರ್ವಜನಿಕರಿಗೆಲ್ಲ ತೊಂದರೆ ಆಗ್ತಾ ಇದೆ. ಇದು ಎಂಪಿಗಳು ನಾನು ನಿನ್ನೆನೂ ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ, ಯಾರು ಮಾತಾಡ್ತಾ ಇಲ್ಲ. ಇವತ್ತು ಅವ್ರಿಗೆಲ್ಲ ಒದಗಿಸ್ಕೊಡ್ಬೇಕು. ಇಲ್ಲ ಗ್ಯಾಸು ಹಳ್ಳಿಗಳಿಂದ ಏನು ನಮ್ಮ ರೈತರಿಗೆ ಅಟ್ಲೀಸ್ಟ್ ಆ ಗ್ಯಾಸ್ಗೆ ಆಲ್ಟರ್ನೇಟಿವ್ ಬೇಕಾದ್ರೆ ಸೌದೆ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಹೋಟ್ಲುಗಳಿಗೂ ಪರ್ಮಿಷನ್ ಕೊಡಬೇಕು ಸೌದೆಗಳಿಗೆ. ಇವರು ಸೌದೆ ಮಾಡಬಾರ್ದು ಅಂತೇಳಿ ಸೌದೆ ಮುಕ್ತ ಅಂತೇಳಿ ಹಿಂದೆ ತೀರ್ಮಾನ ಮಾಡೋದು. ಈಗ ಇವ್ರ ಕೈಲಿ ನನಗೆ ಯಾವ ಕಾರಣಕ್ಕೂ ಗ್ಯಾಸು ಮಾಡಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ಎಲ್ಲ ಪದಾರ್ಥಗಳ ಬೆಲೆನೂ ಜಾಸ್ತಿ ಆಗ್ತಾ ಇದೆ. ಜನ ಪರದಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸರ್ಕಾರನೇ ರೆಸ್ಪಾನ್ಸಿಬಲ್. ನಾವು ಸ್ಟೇಟ್ ಗೌರ್ಮೆಂಟ್ ಏನು ಮಾಡೋಕ್ಕಾಗಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಇವತ್ತರೆಗೂ ಕೂಡ ನಮ್ಮ ನ್ಯಾಷನಲ್ ಪಾಲಿಸಿ ಏನಿದೆ, ಇಂಟರ್ನ್ಯಾಷನಲ್ ಪಾಲಿಸಿ ಏನಿದೆ, ಅದನ್ನೆಲ್ಲ ಕೂಡ ಇವತ್ತು ಕೂಡ ಅವ್ರೇನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಬೇರೆ ಬೇರೆ ವಿಚಾರಕ್ಕೆ ಎಂಪಿಗಳು ಮಾತಾಡ್ತಾ ಇದ್ದಾರಲ್ಲ, ದಯವಿಟ್ಟು ಮೊದಲು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ ನಮ್ಮ ರಾಜ್ಯಕ್ಕೆ ನ್ಯಾಯ ಒದಗಿಸಿಕೊಡುವಂತ ಕೆಲಸ ಮಾಡಬೇಕು. ಕೇಂದ್ರ ಸರ್ಕಾರದ ಧೋರಣೆ ಏನಿದೆ ಅದನ್ನು ನಾವು ಖಂಡಿಸ್ತೇವೆ. ಫಸ್ಟ್ ನಾಗರಿಕರಿಗೆ, ಜನರಿಗೆ ಊಟಕ್ಕೆ ಎಲ್ಲ ಅನುಕೂಲ ಆಗಬೇಕು. ಮುಂದಕ್ಕೆ ದೇಶದಲ್ಲಿ, ರಾಜ್ಯದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ, ಇವನ್ ಬೀದರ್ನಲ್ಲಿ ಎಲ್ಲಾ ಕಡೆ ಏನು ಹಾಹಾಕಾರ ಇದ್ದಿದೆ. ಅಡಿಗೆ ಅನಿಲ್ ಸಿಲಿಂಡರ್, ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇಲ್ಲ, ಜನರಿಗೆ ಆಹಾರ ಸಹಿತ ಸಿಗ್ತಾ ಇಲ್ಲ, ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಮತ್ತೆ ಪುನಃ ನಮಗೆ ಏನು ಕೊರೋನಾ ಸಮಯದಲ್ಲಿ ರೆಮ್ಡೆಸಿವಿರ್ ಇಂಜೆಕ್ಷನ್ ಕಾಳಸಂತೆಯಲ್ಲಿ 30,000 ರೂಪಾಯಿವರೆಗೆ ಮಾರಾಟ ಮಾಡಿದಂಥದ್ದು ಇದು ನಾವೆಲ್ಲ ನೆನಪಿಸಿಕೊಳ್ತಾ ಇದ್ದೀವಿ. ಇದು ಅದಕ್ಕಿಂತ ಹೆಚ್ಚಿನ ಒಂದು ಗಂಭೀರವಾದಂತಹ ಒಂದು ಪ್ರಕರಣವಾಗಿದೆ. ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಇದರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ವಿಫಲವಾಗಿದೆ. ಕೇಂದ್ರದ ಪೆಟ್ರೋಲಿಯಂ ಮಂತ್ರಿ ಆದಂತಹ ಹರ್ದೀಪ್ ಪುರಿ ತನ್ನದೇ ಆದಂತಹ ಎಫ್ಸ್ಟೀನ್ ಫೈಲಲ್ಲಿ ಅವರು ಸೇರಿಕೊಂಡು ಇವತ್ತು ಅವರು ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತತ್ಕ್ಷಣವೇ ಅವರು ರಾಜೀನಾಮೆ ಕೊಡಬೇಕು. ಕೇಂದ್ರ ಸರ್ಕಾರ ಈ ಏನು ಸಮಸ್ಯೆ ಇದೆ ಇದನ್ನು ತತ್ಕ್ಷಣವೇ ಬಗೆಹರಿಸಬೇಕು. ಬೇರೆ ಬೇರೆ ಮೂಲಗಳಿಂದ ಇವತ್ತು ಗ್ಯಾಸ್ಗಳನ್ನು ಖರೀದಿ ಮಾಡಿ ನಮ್ಮಲ್ಲಿರುವಂತಹ ಏನೊಂದು ಇವತ್ತು ಸಿವಿಲ್ ವಾರ್ ಆಗುವಂತಹ ಒಂದು ಪರಿಸ್ಥಿತಿ ಬರುವಂತಹ ಸಂದರ್ಭ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.